ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರಬೇಕಂದ್ರೆ ಈ ರೀತಿ ಮಾಡಿ ಏನು ಅಪ್ಡೇಟು ಲೇಟೆಸ್ಟ್ ಅಪ್ಡೇಟ್ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇಲ್ಲಿ ನೋಡೋದಾದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬಗ್ಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಹಣ ಬರುತ್ತಾ ಇಲ್ವಾ ಹೇಳಿ ಹೇಳಿ. ಬಿಕಾಸ್ ಲಾಸ್ಟ್ ಸಾಕಷ್ಟು ಡೇಸ್ಗಳಿಂದ ಡಿ ಬಿ ಟಿ ಪುಷಸ್ ಕೂಡ ಆಗಿದೆ ಅಂತ ನಿಮಗೆ ಈ ಹಿಂದೆ ಕೂಡ ಹೇಳ್ಕೊಂಡ್ಬಂದಿದ್ವಿ. ಸರ್ಕಾರ ಅಧಿಕೃತವಾಗಿ ಯಾವುದೇ ಕಾರಣಕ್ಕೂ ಘೋಷಣೆ ಕೂಡ ಮಾಡಿಲ್ಲ, ಈ ದಿನದಂದೇ ನಾವು ಅಮೌಂಟ್ನ ಹಾಕ್ತೀವಿ, ಈ ವಿದ್ಯಾರ್ಥಿಗಳಿಗೆ ಹಾಕ್ತೀವಿ ಅಂತ. ಬಟ್ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಯಾವಾಗ ಆಗ್ತಾರೆ ಸರ್ಕಾರ ಗೊತ್ತಿಲ್ಲ. ಬಿಡುಗಡೆ ಮಾಡೋದು ಸರ್ಕಾರ. ಈ ಹಿಂದೆ ನಾವು ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು. ಸಾಕಷ್ಟು ಜನಕ್ಕೆ ಡಿ ಬಿ ಟಿ ಪುಷ್ ಕೂಡ ಆಗಿತ್ತು. ಬಟ್ ನಿಮಗೆ ಬಂದಿದೆ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಮೈನ್ ಥಿಂಗ್ ಬಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಲೈಕ್ ಯಾರು ಲೇಬರ್ ಕಾರ್ಡ್ ಲೈಕ್ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಾರ್ಮಿಕ ಇಲಾಖೆ ಸ್ಕಾಲರ್ಶಿಪ್ನ ಎಲಿಜಿಬಲ್ ಇದೆಯಲ್ಲ, ಲೈಕ್ ನಿಮ್ಮ ಪೋಷಕರು ಕಟ್ಟಡ ಕಾರ್ಮಿಕರ ಕಾರ್ಡ್ ಹೊಂದಿದ್ರೆ ಅಂಥವ್ರಿಗೆ ಸ್ಕಾಲರ್ಶಿಪ್ನ ಜಮಾ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ 31 ಕೂಡ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಲೈಕ್ ಇದು ಬಂದ್ಬಿಟ್ಟು ಕಾರ್ಮಿಕ ಇಲಾಖೆ ಕಡೆ ಬರೋ ಕಾರಣ ಕಾರ್ಮಿಕ ಇಲಾಖೆ ಸಚಿವರು ಅಮೌಂಟ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಫಂಡ್ಸ್ ಸ್ವಲ್ಪ ಜಾಸ್ತಿ ಅಲೋಕೇಟ್ ಕೂಡ ಆಗುತ್ತೆ. ಬಟ್ ಏನಾಗಿದೆ ಅಂದ್ರೆ ಎಸ್ ಎಲ್ ಪಿ ಸ್ಕಾಲರ್ಶಿಪ್ಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಫಂಡ್ಸ್ ಜಾಸ್ತಿ ಇದೆ, ಬಟ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರೋ ಕಾರಣ ಆಗ್ತಾ ಇತ್ತು. ಬಟ್ ಕಾರ್ಮಿಕ ಇಲಾಖೆ ಏನಾಗುತ್ತೆ ಅಂದ್ರೆ ಅಲ್ಲಿ ಹಿಂದೆ ಫಂಡ್ಸ್ ಜಾಸ್ತಿ ಕೊಡ್ತಾ ಇದ್ರು, ಅಲ್ಲಿ ಸಾಕಷ್ಟು ಫೇಕ್ ಕಾರ್ಡ್ಗಳು ಇದ್ವು. ಆಯ್ತಾ, ಏನಂದ್ರೆ ಸಾಕಷ್ಟು ಲಕ್ಷಾಂತರ ಫೇಕ್ ಕಾರ್ಡ್ಗಳು ಕೂಡ ಇದ್ವು. ಇರೋ ಬರೋರ ಹತ್ರ ಕಾರ್ಮಿಕ ಕಾರ್ಡ್ ಇತ್ತು, ಅದನ್ನೆಲ್ಲ ರದ್ದು ಮಾಡಿ ಹೊಸದಾಗಿ ಅಪ್ಡೇಟ್ ಕೂಡ ಮಾಡಿದ್ರು. ಮತ್ತೆ ಸ್ಕಾಲರ್ಶಿಪ್ ಅಮೌಂಟ್ ಜಾಸ್ತಿ ಕೊಡ್ತಾ ಇದ್ರು. ಆಯ್ತಾ, ಬರೋಬ್ಬರಿ 75,000 ಕೊಡ್ತಾ ಇದ್ರು ವಿದ್ಯಾರ್ಥಿಗಳಿಗೆ. ಹಾಗೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗ್ತಾ ಇತ್ತು. ಈಗ ಬರೋಬ್ಬರಿ 10,000 15,000 ಕೂಡ ಮಾಡಿದ್ದಾರೆ. ಆಯ್ತು, ಹಾಗಾಗಿ ಕಾರ್ಮಿಕರ ಸ್ಕಾಲರ್ಶಿಪ್ನ ಆಗ್ತಾ ಇದ್ದಾರೆ. ಲೈಕ್ ನೀವೇನಾದ್ರು ಎಲಿಜಿಬಲ್ ಇದ್ರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಡೇಟ್ ಒಳಗಡೆ. ಇನ್ನ ಲಾಸ್ಟ್ ಡೇಟ್ನ ಆಲ್ರೆಡಿ ಎಲ್ಲ ಕೆಟಗರಿ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. OBC ವಿದ್ಯಾರ್ಥಿಗಳಿಗೆ ಇನ್ನು 22 ದಿನಗಳ ಕಾಲಾವಕಾಶ ಕೂಡ ಇದೆ. ಸಮಾಜ ಕಲ್ಯಾಣ ಇಲಾಖೆ 48 ದಿನಗಳ ಕಾಲಾವಕಾಶ ಕೂಡ ಇದೆ. ಇನ್ನು ಮೈನಾರಿಟಿ 2 ಡೇಸ್ ಕೂಡ ಇದೆ. ಟೆಕ್ನಿಕಲ್ ಎಜುಕೇಶನ್ ಕೂಡ 2 ಡೇಸ್ ಕೂಡ ಇದೆ. ಅದನ್ನು ಕೂಡ ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ. ಬಿಕಾಸ್ ಎಲ್ಲರಿಗೂ ಕೂಡ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಕೂಡ ಮಾಡಲೇಬೇಕಾಗುತ್ತೆ. ಮೈನ್ ಅಪ್ಡೇಟ್ ಕಾರ್ಮಿಕರ ಕಾರ್ಡ್ ಸಾಕಷ್ಟು ಕಾರ್ಡ್ಗಳನ್ನ ರದ್ದು ಮಾಡಿರೋ ಕಾರಣ ಸ್ಕಾಲರ್ಶಿಪ್ನ ಬೇಗ ಪ್ರೊವೈಡ್ ಕೂಡ ಮಾಡ್ತಾ ಇದ್ದಾರೆ. ನೀವೇನಾದ್ರು ಲೈಕ್ ನಿಮಗೆ ಜೆನ್ಯೂನ್ ಆಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅಂತ ಇದ್ರೆ ನೀವು ಕೂಡ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಕೂಡ ಆಗಿದ್ರೆ ಆದಷ್ಟು ಬೇಗ ಅಪ್ಲೈ ಕೂಡ ಮಾಡಿ. ಅಂಡ್ ನಿಮ್ಮ ಸ್ಟೇಟಸ್ ಯಾವ ರೀತಿ ಕೂಡ ಇದೆ, ಲೈಕ್ ನಿಮಗೆ ಅಮೌಂಟ್ ಏನಾದ್ರು ಬಂದಿದೆಯಾ ಅಥವಾ ನಿಮ್ಮ ಸ್ಟೇಟಸ್ ಏನಾದ್ರು ಚೇಂಜಸ್ ಕೂಡ ಆಗಿದೆ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಬೇಕಾದ್ರೆ ಅದನ್ನ ವಿಡಿಯೋ ಮಾಡಿ ನಿಮಗೆ ಸಪ್ರೇಟ್ ಆಗಿ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.